ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ರಾಜ್ಯಶಾಸ್ತ್ರದಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್, ಎಕ್ಸಾಮ್ಗೆ ಪ್ರತಿ ಬಾರಿ ಈ ಒಂದು ವಿಷಯದಿಂದ ಪಠ್ಯಭಾಗದಿಂದ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಇದೊಂದು ನಾನಿವತ್ತು ಮಾಡುವಂತಹ ಈ ಕ್ಲಾಸ್ ಏನಿದೆ ಅಥವಾ ಈ ಚಾಪ್ಟರ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿದೆ. 10 or 15 ಮಾರ್ಕ್ಸಿಗೆ ಈ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡದೆ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಶ್ರೀಮಂತ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್ ಆಗಿರೋದ್ರಿಂದ ಇವತ್ತು ಈ ವಿಷಯದ ಬಗ್ಗೆ ನಾನು ಕ್ಲಾಸ್ ತಗೊಳ್ತಾ ಇದ್ದೇನೆ. ಮೊದಲಿಗೆ ನಾವು ಶ್ರೀಮಂತ ಸಭೆ ಅಂದರೆ ಏನು ಅಂತ ನೋಡೋದಾದರೆ, ಬ್ರಿಟನ್ನಿನಲ್ಲಿ ದ್ವಿಸದನ ನಡೆಸ್ತಾರೆ. ಅಥವಾ ಬೇರೆ ಬೇರೆ ಇರುವ ಹಾಗೆ, ಬೇರೆ ಇರುವ ಹಾಗೆಯೇ ಬ್ರಿಟನ್ನಲ್ಲಿ ಕೂಡ ದ್ವಿಸದನವಾಗಿ ಒಂದು ಸಂಸತ್ತಿರುತ್ತೆ. ಒಂದು ದ್ವಿಸದನದಲ್ಲಿ ಒಂದು ಸಾಮಾನ್ಯ ಸಭೆ ಆಗಿದ್ದರೆ ಇನ್ನೊಂದು ಶ್ರೀಮಂತ ಸಭೆಯಾಗಿರುತ್ತೆ. ಶ್ರೀಮಂತ ಸಭೆಯನ್ನು ಮೇಲ್ಮನೆಯಾಗಿ ಕರೆದ್ರೆ ಸಾಮಾನ್ಯ ಸಭೆಯನ್ನು ಸಂಸತ್ತಿನ ಕೆಳಮನೆ ಎಂದು ಕರೆಯುತ್ತಾರೆ. ಅಂದರೆ ಇರುವುದು ದ್ವಿಸದನ ಸಂಸತ್ತು, ಅದರಲ್ಲಿ ಒಂದು ಸಾಮಾನ್ಯ ಸಭೆಯಾಗಿದ್ದರೆ ಇನ್ನೊಂದು ಶ್ರೀಮಂತ ಸಭೆಯಾಗಿರುತ್ತೆ. ಶ್ರೀಮಂತ ಸಭೆಯನ್ನು ಬ್ರಿಟನ್ನಿನ ಸಂಸತ್ತಿನ ಮೇಲ್ಮನೆ ಎಂದು ಕರೆಯುತ್ತಾರೆ. ಹಾಗೆಯೇ ಸಾಮಾನ್ಯ ಸಭೆಯನ್ನು ಬ್ರಿಟನ್ ಸಂಸತ್ತಿನ ಕೆಳಮನೆ ಎಂದು ಕರೆಯುತ್ತಾರೆ. ಇದಿಷ್ಟು ಪೀಠಿಕೆಯನ್ನು ನಾವು ಮೊದಲು ಶ್ರೀಮಂತ ಸಭೆಯ ಬಗ್ಗೆ ಬಂದಾಗ ಬರೀಬೇಕಾಗ್ತದೆ. ಅಂದರೆ ಶ್ರೀಮಂತ ಸಭೆ ಅಂದಾಗ ಜನರಿಗೆ ಕನ್ಫ್ಯೂಸ್ ಆಗುತ್ತೆ, ಯಾವುದಪ್ಪ ಶ್ರೀಮಂತ ಸಭೆ ಅಂದರೆ ಏನು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಪೀಠಿಕೆಯನ್ನು ಬರೆಯೋದು ಮುಖ್ಯ ಆಗಿರುತ್ತೆ. ಯಾಕಂದರೆ ಸಡನ್ಲಿ ಶ್ರೀಮಂತ ಸಭೆ ಅಂದಾಗ ಅದೊಂದು ನಮಗೆ ಅರ್ಥ ಆಗದಿರುವಂತಹ ವಿಷಯವಾಗಿ ಕಾಣ್ತದೆ. ಹಾಗಾಗಿ ಕರೆಕ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ, ಶ್ರೀಮಂತ ಸಭೆ ಅಂದರೆ ಬ್ರಿಟನ್ನಿನಲ್ಲಿ ದ್ವಿಸದನ ಸಂಸತ್ತು ಜಾರಿಯಲ್ಲಿರುವುದ ಕಾರಣದಾಗಿ ಎರಡು ಸಂಸತ್ತು ಜಾರಿಯಲ್ಲಿರುತ್ತದೆ. ಒಂದು ಸಾಮಾನ್ಯ ಸಭೆ, ಇನ್ನೊಂದು ಶ್ರೀಮಂತ ಸಭೆ. ಸಾಮಾನ್ಯ ಸಭೆಯನ್ನು ಕೆಳಮನೆ ಎಂದು ಕರೆದ್ರೆ ಸಂಸತ್ತಿನಲ್ಲಿ, ಶ್ರೀಮಂತ ಸಭೆಯನ್ನು ಸಂಸತ್ತಿನ ಮೇಲ್ಮನೆ ಎಂದು ಕರೀತಾರೆ. ಇದಿಷ್ಟು ಕೂಡ ಪೀಠಿಕೆಯನ್ನು ನೀವು ಬರೀಬೇಕಾಗ್ತದೆ. ಮೊದಲಿಗೆ ಶ್ರೀಮಂತ ಸಭೆಯ ರಚನೆಯನ್ನು ನೋಡೋಣ. ಇದು ಶ್ರೀಮಂತ ಸಭೆಯ ರಚನೆಯಲ್ಲಿ ಇಂಗ್ಲೆಂಡ್ನಲ್ಲಿ ಇದು ಒಂದು ಅನುವಂಶೀಯ ಸಭೆಯಾಗಿ ಬೆಳೆದಿದೆ. ಸುಮಾರು 738 ಸದಸ್ಯರನ್ನ ಒಳಗೊಂಡಿರ್ತದೆ ಈ ಸಭೆ. ಸದಸ್ಯರು ಸಾವನ್ನಪ್ಪಿದಲ್ಲಿ ಅದೇ ವರ್ಗಕ್ಕೆ ಸೇರಿದ ಸದಸ್ಯರು ಮರುನೇಮಕವಾಗ್ತಾರೆ. ಈ ಸಭೆ ವಿವಿಧ ವರ್ಗ ಹಾಗೂ ದರ್ಜೆಗೊಳಪಟ್ಟವರನ್ನ ಹೊಂದಿರ್ತದೆ. ಈ ಸದಸ್ಯರು 7 ವರ್ಗಗಳಿಗೆ ಸೇರಿದವರಾಗಿರ್ತಾರೆ. ಇಂಗ್ಲೆಂಡ್ ನಲ್ಲಿ ಇದು ಒಂದು ಅನುವಂಶೀಯ ಸಭೆಯಾಗಿ ಬಂದಿರುತ್ತದೆ. ಅನುವಂಶೀಯ ಅಂದ್ರೆ ವಂಶ ಪಾರಂಪರ್ಯದಿಂದ ಬಂದಂತಹ ಒಂದು ಸಭೆಯಾಗಿರ್ತದೆ ಶ್ರೀಮಂತ ಸಭೆ ಅನ್ನುವಂತಹದ್ದು. ಮತ್ತೆ 738 ಜನರನ್ನ ಸದಸ್ಯರನ್ನ ಇದು ಒಳಗೊಂಡಿರ್ತದೆ. ಮತ್ತೆ ಇದರಲ್ಲಿ ಯಾರಾದ್ರೂ ಸದಸ್ಯರೊಬ್ರು ಸಾವನ್ನಪ್ಪಿದಲ್ಲಿ ಇದೇ ವರ್ಗಕ್ಕೆ ಸೇರಿದ ಇನ್ನೊಬ್ಬ ಯಾರಾದ್ರೂ ವ್ಯಕ್ತಿಯನ್ನ ಸದಸ್ಯರನ್ನಾಗಿ ನಾಮಕರಣವನ್ನಾಗಿ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಸತ್ತಲ್ಲಿ ಅದೇ ವರ್ಗಕ್ಕೆ ಸೇರಿದ ಸದಸ್ಯರನ್ನೇ ಮರು ನೇಮಕ ಮಾಡ್ತಾರೆ. ಮತ್ತೆ ಈ ಸಭೆಯಲ್ಲಿ ವಿವಿಧ ವರ್ಗಗಳು ಮತ್ತೆ ದರ್ಜೆಗೆ ಒಳಪಟ್ಟವರನ್ನ ನಾವು ನೋಡಬಹುದಾಗಿದೆ. ಮತ್ತೆ ಈ ಸಭೆಯಲ್ಲಿ ಇರುವ ಸದಸ್ಯರು 7 ವರ್ಗಗಳಿಗೆ ಸೇರಿದವರಾಗಿರ್ತಾರೆ. ಆ 7 ವರ್ಗಗಳು ಯಾವುದಪ್ಪ ಅಂತ ನೋಡುದಾದ್ರೆ, ಮೊದಲನೆಯದಾಗಿ ಅರಸು ಮನೆತನದ ರಾಜಕುಮಾರ. ಅರಸು ಮನೆತನದ ಹಿರಿಯ ಪುರುಷ ಸದಸ್ಯರು ವಯಸ್ಕರಾಗಿದ್ದು ಹಾಗೂ ಡ್ಯೂಕ್ ಪದವಿಯನ್ನು ಪಡೆದ ಅಧಿಕೃತರು ಮಾತ್ರ ಅರಸು ಮನೆತನದ ರಾಜಕುಮಾರರ ವರ್ಗದಲ್ಲಿ ಬರ್ತಾರೆ. ಅಂದ್ರೆ ಅರಸು ಮನೆತನ ಏನಿದೆ, ಅರಸು ಮನೆತನದ ರಾಜಕುಮಾರರಲ್ಲಿ ಒಬ್ರು ಆಯ್ಕೆ ಆಗ್ತಾರೆ ಈ ಸದಸ್ಯತ್ವಕ್ಕೆ. ಮತ್ತೆ ಆ ಸದಸ್ಯರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ, ಆ ಒಬ್ಬ ವ್ಯಕ್ತಿಯು ತುಂಬಾ ವಯಸ್ಕರಾಗಿರಬೇಕು. ಮತ್ತೆ ಡ್ಯೂಕ್ ಪದವಿಯನ್ನು ಪಡೆದ ಅಧಿಕೃತರು ಮಾತ್ರ ಅರಸು ಮನೆತನದ ರಾಜಕುಮಾರರ ವರ್ಗದಲ್ಲಿ ಬರ್ತಾರೆ. ಅಂದ್ರೆ ಏನು ಶ್ರೀಮಂತ ಸಭೆಯ ಸದಸ್ಯರಾಗಬೇಕಾದ್ರೆ 7 ವರ್ಗಗಳು ಇರ್ತಾರಲ್ವಾ, ಆ ವರ್ಗದಲ್ಲಿ ಅರಸು ಮನೆತನದ ರಾಜಕುಮಾರರು ಒಬ್ಬರಾಗಿರ್ತಾರೆ. ಮತ್ತೆ ಅವರನ್ನು ಆಯ್ಕೆ ಮಾಡೋ ಪ್ರಕ್ರಿಯೆ ಯಾವ ತರ ಅಂದ್ರೆ, ಅವರಿಗೆ ವಯಸ್ಕರಾಗಿರಬೇಕು. ಮತ್ತೆ ಡ್ಯೂಕ್ ಪದವಿಯನ್ನು ಪಡೆದ ಅಧಿಕೃತರು ಮಾತ್ರ ಅರಸು ಮನೆತನದ ರಾಜಕುಮಾರರ ವರ್ಗದಲ್ಲಿ ಬರ್ತಾರೆ. ಇನ್ನು ಡ್ಯೂಕ್ ಆಫ್ ಕಾರ್ನವಾಲ್ನ ಹಿರಿಯ ಮಗ, ಡ್ಯೂಕ್ ಆಫ್ ಯಾರ್ಕ್ನ 2ನೇ ಮಗ ಶ್ರೀಮಂತ ಸಭೆಯ ಸದಸ್ಯರಾಗಿರ್ತಾರೆ. ಅಂದ್ರೆ ಏನು ಡ್ಯೂಕ್ ಅನ್ನುವಂತಹ ಒಂದು ಕಾರ್ನವಾಲ್ ಅನ್ನುವಂತಹ ಒಂದು ಪದವಿ ಇರ್ತದೆ, ಆ ಪದವಿಯಲ್ಲಿರುವಂತಹವರ ಹಿರಿಯ ಮಗ. ಹಾಗೆ ಡ್ಯೂಕ್ ಆಫ್ ಯಾರ್ಕ್ ಅನ್ನುವಂತಹ ಏನ್ ಪದವಿ ಇರ್ತದೆ, ಆ ಪದವಿಯಲ್ಲಿರುವಂತಹವರ 2ನೇ ಮಗ ಏನಿರ್ತಾರೆ, ಇವರು ಶ್ರೀಮಂತ ಸಭೆಯ ಸದಸ್ಯರಾಗಲು ಅರ್ಹರಾಗಿರ್ತಾರೆ. ಮತ್ತೆ ಇಂತಹ ಸದಸ್ಯರು 2 ಅಥವಾ 3 ಜನ ಇರ್ತಾರೆ. ಅಂದ್ರೆ ಒಬ್ಬರೇ ಅಂತಲ್ಲ, 2 ಅಥವಾ 3 ಜನರನ್ನ ಈ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ. ಹಾಗೇನೆ ಇವರು ಅಷ್ಟು ಪ್ರಾಮುಖ್ಯತೆ ಇಲ್ಲದವರಾಗಿರ್ತಾರೆ. ಯಾಕಂದ್ರೆ ಇವರು ಸಭೆಯಲ್ಲಿ ಎಲ್ಲ ಸಭೆಗಳಲ್ಲಿ ಕೂಡ ಭಾಗವಹಿಸದ ಕಾರಣದಿಂದ
ಇರುವುದರಿಂದಾಗಿ ಇವರಿಗೆ ಅಷ್ಟು ಪ್ರಾಮುಖ್ಯತೆ ಇರುವುದಿಲ್ಲ. ಅವರು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಕಾರ್ಯಕಲಾಪದಲ್ಲಿ ಭಾಗವಹಿಸುತ್ತಾರೆ ವಿನಃ ಎಲ್ಲಾ ಕಾರ್ಯಕಲಾಪಗಳು ಸಾಮಾನ್ಯವಾಗಿ ನಡೆಯುವಂತ ಕಾರ್ಯಕಲಾಪಗಳೇನಿದೆ ಶ್ರೀಮಂತ ಸಭೆಯಲ್ಲಿ ಅದೆಲ್ಲದಕ್ಕೂ ಕೂಡ ಇವರು ಭಾಗವಹಿಸಿದ ಕಾರಣ ಈ ಅರಸು ಮನೆತನದ ರಾಜಕುಮಾರರಿಗೆ ಏನು 3 ಜನ ಆಯ್ಕೆ ಆಗ್ತಾರಲ್ವಾ, 2 ಅಥವಾ 3 ಜನ, ಇವರಿಗೆ ಎಲ್ಲ ಅತಿಯಾಗಿ ಪ್ರಾಮುಖ್ಯತೆ ಇರುವುದಿಲ್ಲ ಎನ್ನುವುದನ್ನು ನಾವು ಮೊದಲನೆಯ ವರ್ಗಗಳಲ್ಲಿ ನೋಡಬಹುದಾಗಿದೆ. ಇನ್ನು ಎರಡನೆಯದಾಗಿ ಅನುವಂಶೀಯ ಪೀರರು. ಶ್ರೀಮಂತ ಸಭೆಯ 10ರಲ್ಲಿ 7ನೇ ಭಾಗದಷ್ಟು ಸದಸ್ಯರು ಅನುವಂಶೀಯ ಪೀರರನ್ನ ರಾಜನೇ ನೇಮಕ ಮಾಡ್ತಾರೆ. ಅಂದ್ರೆ ನಾವ್ ಇದ್ರಲ್ಲಿ ನೋಡ್ಬಹುದು 10ರಲ್ಲಿ 7ನೇ ಭಾಗದಷ್ಟು ಅಂದ್ರೆ ತುಂಬಾ ಜನ ಸದಸ್ಯರಿಂದ ಏನಿದ್ದಾರೆ ಅವರು ಅನುವಂಶೀಯ ಪೀರರಲ್ಲೇ ಇರ್ತಾರೆ ಮತ್ತೆ ಅವರನ್ನ ರಾಜರು ನೇಮಕ ಮಾಡ್ತಾರೆ. ಪೀರರುಗಳ ಹಿರಿಯ ಮಗನೇ ಪೀರನಾಗಿ ಶ್ರೀಮಂತ ಸಭೆಯ ಸದಸ್ಯತ್ವವನ್ನ ಅನುವಂಶೀಯವಾಗಿ ಪಡೆಯುತ್ತಾ ಹೋಗುತ್ತಾನೆ. ಅಂದ್ರೆ ಈ ಪೀರರಿಗೆಲ್ಲ ಇರುವಂತ ಹಿರಿಯ ಮಗ ಏನಿರ್ತಾರೆ ಅವರೇ ಪ್ರತಿ ಬಾರಿನೂ ಅನುವಂಶೀಯವಾಗಿ ಸದಸ್ಯತ್ವವನ್ನು ಪಡಿತಾ ಇರ್ತಾರೆ. ಈ ವರ್ಗದಲ್ಲಿ ಸದಸ್ಯತ್ವದ ಸಂಖ್ಯೆಯ ಬಗ್ಗೆ ಮಿತಿ ಇರುವುದಿಲ್ಲ. ಯಾಕಂದ್ರೆ ಸದಸ್ಯತ್ವ 10ರಲ್ಲಿ 7ರಷ್ಟು ಭಾಗದಷ್ಟು ಸದಸ್ಯರಿರುವುದರಿಂದ ಅಂದ್ರೆ ತುಂಬಾ ಜನ ಸದಸ್ಯರು ಅನುವಂಶೀಯ ಪೀರರಲ್ಲೇ ಇರ್ತಾರೆ. ಹಾಗಾಗಿ ಅವರ ಸದಸ್ಯತ್ವಕ್ಕೆ ಇಂತಿಷ್ಟೇ ಜನರು ಇರಬೇಕೆನ್ನುವಂತಹ ಮಿತಿ ಇರುವುದಿಲ್ಲ. ಇವರಲ್ಲಿ ಪೀರರಾಗಲು ಅನರ್ಹತೆಯನ್ನು ಸಹ ನಿಗದಿಪಡಿಸಲಾಗಿದೆ. ಮತ್ತೆ ಏನು ಅನುವಂಶೀಯ ಪೀರರಿರ್ತಾರೆ ಇವರಲ್ಲಿ ಅನರ್ಹರಾಗಿರಲಿಕ್ಕೆ ಕೂಡ ಅನರ್ಹರಾಗಿರ್ಲಿಕ್ಕೆ ಕೂಡ ಕೆಲವೊಂದು ವಿಷಯಗಳಿರ್ತದೆ. ಅಂದ್ರೆ ಯಾರನ್ನೆಲ್ಲ ಅರ್ಹತೆ ಇರುವುದಿಲ್ಲ, ಯಾರಿಗೆಲ್ಲ ಅನುವಂಶ ಪೀರರಲ್ಲಿರುವಂತಹ ಯಾರಿಗೆಲ್ಲ ಶ್ರೀಮಂತ ಸಭೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ ಅಂದ್ರೆ 18 ವರ್ಷ ತುಂಬದವರು, ಯಾರಿಗೆ 18 ವರ್ಷ ತುಂಬಿಲ್ಲ ಅವರು ಶ್ರೀಮಂತ ಸಭೆಯ ಸದಸ್ಯನಾಗಲು ಸಾಧ್ಯವಿಲ್ಲ. ಮತ್ತೆ ದಿವಾಳಿಯಾದವರಿಗೆ ಅನುವಂಶೀಯ ಪೀರರಲ್ಲಿ ದಿವಾಳಿಯಾದವರಿಗೆ ಶ್ರೀಮಂತ ಸಭೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಹಾಗೇನೆ ಸೆರೆವಾಸ ಅನುಭವಿಸಿದರು ಮಹಿಳೆಯರು, ಇವರಿಷ್ಟು ಜನ ಅನುವಂಶೀಯ ಪೀರರಿಗೆ ಏನು ಶ್ರೀಮಂತ ಸಭೆಯಲ್ಲಿ ಸದಸ್ಯತ್ವವನ್ನು ಪಡಿಲಿಕ್ಕೆ ಅವಕಾಶ ಇರುವುದಿಲ್ಲ ಅಥವಾ ಅವರು ಅನರ್ಹರಾಗಿರ್ತಾರೆ. ಇನ್ನು 1958ರಿಂದ ಮಹಿಳೆಯರು ಶ್ರೀಮಂತ ಸಭೆಯಲ್ಲಿ ಸದಸ್ಯತ್ವವನ್ನು ಪಡೆಯಲು ಅವಕಾಶ ನೀಡಲಾಗಿದೆ. ಮೊದಲು ಮಹಿಳೆಯರಿಗೆ ಅವಕಾಶ ಇರುವುದಿಲ್ಲ ಆಗಿತ್ತು ಶ್ರೀಮಂತ ಸಭೆಯಲ್ಲಿ ಸದಸ್ಯತ್ವವನ್ನು ಪಡೆಯಲು. ಆದರೆ 1958ರಿಂದ ಮಹಿಳೆಯರು ಶ್ರೀಮಂತ ಸಭೆಯಲ್ಲಿ ಸದಸ್ಯತ್ವವನ್ನು ಹೊಂದಲು ಅವಕಾಶ ನೀಡಲಾಗಿದೆ. ಇನ್ನು ಪೀರರು ನಿಧನರಾದ್ರೆ ಅಥವಾ ಅವರಿಗೆ ಪುತ್ರರಿಲ್ಲದಿದ್ದರೆ ಅವರ ಪುತ್ರಿಯರು ಶ್ರೀಮಂತ ಸಭೆಯಲ್ಲಿ ಕೂರಲು ಅವಕಾಶ ನೀಡಲಾಗಿದೆ. ಅಂದ್ರೆ ಏನ್ ಪೀರರಿರ್ತಾರೆ, ಅನುವಂಶಿ ಪೀರರಲ್ಲಿ ಯಾರಾದ್ರೂ ಸದಸ್ಯತ್ವವನ್ನು ಪಡೆದವರು ನಿಧನರಾದಾಗ ಅವರ ಮಗನಾದವನು ಅಧಿಕಾರಕ್ಕೆ ಬರಬಹುದು. ಅಥವಾ ಮಗನಿಲ್ಲದ ಪಕ್ಷದಲ್ಲಿ ಮಹಿಳೆ ಅಂದ್ರೆ ಪುತ್ರಿಯರು ಕೂಡ ಸದಸ್ಯತ್ವವನ್ನು ಪಡೆಯುವಂತಹ ಅವಕಾಶ ಇದೆ. ಇದು 2ನೇ ವರ್ಗದಲ್ಲಿ ನೋಡಬಹುದಾಗಿದೆ. ಇನ್ನು 3ನೇ ವರ್ಗವನ್ನ ನೋಡುವುದಾದ್ರೆ ಸ್ಕಾಟ್ಲೆಂಡಿನ ಪ್ರಾತಿನಿಧಿಕ ಪೀರರು. ಶ್ರೀಮಂತ ಸಭೆಯಲ್ಲಿ ಸ್ಕಾಟ್ಲೆಂಡಿನ ಪೀರರ ಸಂಖ್ಯೆ 16. ಆದ್ರೆ 1707ರ ಒಕ್ಕೂಟದ ಒಪ್ಪಂದದ ಪ್ರಕಾರ ಸ್ಕಾಟಿಷ್ ಪೀರರುಗಳು ಪ್ರಾತಿನಿಧಿಕ ಪೀರರುಗಳನ್ನ ಆಯ್ಕೆ ಮಾಡ್ತಿದ್ರು. ಅಂದ್ರೆ 1707ರ ಒಪ್ಪಂದದ ಪ್ರಕಾರ ಸ್ಕಾಟಿಷ್ ಪೀರರುಗಳೇನಿದ್ದಾರೆ ಅವರು ಪೀರರುಗಳನ್ನ ಆಯ್ಕೆ ಮಾಡ್ತಾ ಇದ್ರು. 1963ರ ಪೀರೇಜ್ ಆಕ್ಟ್ ಪ್ರಕಾರ ಎಲ್ಲಾ ಸ್ಕಾಟಿಷ್ ಪೀರರುಗಳನ್ನು ಅನುವಂಶೀಯವಾಗಿ ರಾಜನೇ ನೇಮಕ ಮಾಡುತ್ತಾನೆ. ಮೊದಲಿಗೆ ಏನಿತ್ತಂದ್ರೆ ಒಪ್ಪಂದ 1707ರ ಪ್ರಕಾರ ಈ ಸ್ಕಾಟ್ಲೆಂಡ್ನ ಪ್ರಾತಿನಿಧಿಕ ಪೀರರನ್ನ ಸ್ಕಾಟಿಷ್ ಪೀರರ್ಗಳಂತ ಏನಿರ್ತಾರೆ ಅವರು ಆಯ್ಕೆ ಮಾಡ್ತಿದ್ರು. ಆದರೆ 1963ರ ಪೀರೇಜ್ ಆಕ್ಟ್ ಪ್ರಕಾರ ಎಲ್ಲ ಸ್ಕಾಟಿಷ್ ಪೀರರ್ಗಳನ್ನ ಅನುವಂಶೀಯವಾಗಿ ರಾಜನೇ ನೇಮಕ ಮಾಡ್ತಾನೆ. ಇದು 3ನೇ ವರ್ಗವನ್ನ ನೋಡ್ಬೋದಾಗಿದೆ. ಇನ್ನು ಐರ್ಲೆಂಡಿನ ಪೀರರು ಅದನ್ನ ನೋಡುದಾದ್ರೆ ಶ್ರೀಮಂತ ಸಭೆಯಲ್ಲಿ ಐರ್ಲೆಂಡಿನ ಪೀರರ ಸಂಖ್ಯೆ 28 ಆಗಿದ್ದು 1801ರ ಒಕ್ಕೂಟ ಕಾಯ್ದೆಯ ಪ್ರಕಾರ ಐರಿಷ್ ಪೀರರು ಆಯ್ಕೆ ಆಗಿರ್ತಿದ್ರು. ಅಂದ್ರೆ ಶ್ರೀಮಂತ ಸಭೆಯಲ್ಲಿ ಸ್ಕಾಟ್ಲೆಂಡ್ನ ಪೀರರ ಸಂಖ್ಯೆ 28 ಆಗಿರುತ್ತೆ. ಮತ್ತೆ 1801ರ ಒಕ್ಕೂಟ ಕಾಯ್ದೆ ಪ್ರಕಾರ ಐರಿಷ್ ಅಂದ್ರೆ ಏನು ಐರ್ಲೆಂಡಿನ ಪೀರರೇ ಆಯ್ಕೆ ಆಗಿರ್ತಿದ್ರು. ಈ ಸಂಖ್ಯೆ 1922ರವರೆಗೂ ಮುಂದುವರಿತಿತ್ತು. ಅಂದ್ರೆ 1922ರ ತನಕನೂ ಪೀರರ ಸಂಖ್ಯೆ ಅಥವಾ ಐರ್ಲೆಂಡ್ ಪೀರರ ಸದಸ್ಯತ್ವದ ಸಂಖ್ಯೆ 28 ಜನರಿದ್ರಂತೆ. ಆದ್ರೆ 1922ರ ಈಚೆಗೆ ಸ್ವಾತಂತ್ರ್ಯ ಘೋಷಿಸಲ್ಪಟ್ಟ ನಂತರ ನೂತನ ಪೀರರನ್ನು ಸೃಷ್ಟಿಸಲಿಲ್ಲ. ಆದ್ದರಿಂದ ಇವರ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದ್ದು ಇಂದು ಇವರ ಸಂಖ್ಯೆ ಶ್ರೀಮಂತ ಸಭೆಯಲ್ಲಿ 1 ಮಾತ್ರವಾಗಿದೆ. ನಾವೀಗಾಗ್ಲೇ ನೋಡಿದಂತೆ 1801ರ ಪ್ರಕಾರ ಒಕ್ಕೂಟದ ಕಾಯ್ದೆ ಪ್ರಕಾರ ಇವರನ್ನ ಪೀರರು ಆಯ್ಕೆ ಮಾಡ್ತಾ ಇದ್ರು. ಮತ್ತೆ 1922ರವರೆಗೂ ಐರ್ಲೆಂಡಿನ ಪೀರರ ಸಂಖ್ಯೆ 28 ಜನವೇ ಆಗಿತ್ತು. ಆದ್ರೆ 1922ರಿಂದ ಈಚೆಗೆ ಐರ್ಲೆಂಡ್ ಏನಿದೆ ಸ್ವತಂತ್ರ ರಾಜ್ಯವಾಗಿ ಘೋಷಿಸಲ್ಪಟ್ಟ ನಂತರ ಮತ್ತೆ ಯಾವ ಪೀರರನ್ನು ಕೂಡ ಅವರು ಆಯ್ಕೆ ಆಗಿರುವುದಿಲ್ಲ. ಹಾಗಾಗಿ
ಶ್ರೀಮಂತ ಸಭೆಯಲ್ಲಿ ಐರ್ಲೆಂಡಿನ ಪೀರರ ಸಂಖ್ಯೆ ಡೇ ಬೈ ಡೇ ಕಡಿಮೆಯಾಗುತ್ತಾ ಹೋಗುತ್ತದೆ. ಮತ್ತೆ ಈಗ ಇವರ ಸಂಖ್ಯೆ ಜಾಸ್ತಿ ಇಲ್ಲ ಎನ್ನುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ಲಾಲಾರ್ಡ್ಸ್ಗಳು ಎನ್ನುವಂತಹ ವರ್ಗವನ್ನ ನೋಡುವುದಾದ್ರೆ ಶ್ರೀಮಂತ ಸಭೆಯಲ್ಲಿ ಸಾಮಾನ್ಯ ಲಾಲಾರ್ಡ್ಸ್ಗಳ ಸಂಖ್ಯೆ 1990ರವರೆಗೆ 9 ಇತ್ತು. 1990ರ ನಂತರ ಇವರ ಸಂಖ್ಯೆ 21ಕ್ಕೆ ಏರಿದೆ. ಅಂದ್ರೆ ಲಾಲಾರ್ಡ್ಸ್ಗಳು ಏನಿದ್ದಾರೆ ಶ್ರೀಮಂತ ಸಭೆಯಲ್ಲಿ ಅವರು ಮೊದಲು ಸಂಖ್ಯೆ 9 ಜನ ಇದ್ರಂತೆ 1990ರವರೆಗೆ. ಆದ್ರೆ 1990ರ ನಂತರ ಇವರ ಸಂಖ್ಯೆ 21ಕ್ಕೆ ಏರಿದೆ. ಇವರನ್ನು 1876ರ ಅಫೆಲೇಟ್ ಜುಡಿಷಿಯಲ್ ಆಕ್ಟ್ ಪ್ರಕಾರ ರಾಜತ್ವ ನೇಮಕ ಮಾಡುತ್ತದೆ. ರಾಜತ್ವ ಎನ್ನುವಂತಹ ಏನಿದ್ದಾರೆ ಇವರನ್ನ ಲಾಲಾರ್ಡ್ಸ್ ಗಳನ್ನ ನೇಮಕ ಮಾಡ್ತಾರೆ. ಇವರು ಶ್ರೀಮಂತ ಸಭೆಯ ನ್ಯಾಯಾಂಗದ ಕಾರ್ಯವನ್ನು ನಿರ್ವಹಿಸುವಾಗ ನೆರವು ನೀಡುತ್ತಾರೆ. ಅಂದ್ರೆ ಅವ್ರದ್ದು ನ್ಯಾಯಾಂಗವಾಗಿ ಏನಾದ್ರೂ ಕಾರ್ಯ ಇದ್ದಲ್ಲಿ ಶ್ರೀಮಂತ ಸಭೆಯಲ್ಲಿ, ಬ್ರಿಟನ್ನಿನ ಶ್ರೀಮಂತ ಸಭೆಯಲ್ಲಿ ನ್ಯಾಯಾಂಗೀಯವಾಗಿ ಏನಾದ್ರೂ ಕಾರ್ಯಕಲಾಪಗಳಿದ್ದಾಗ ಲಾಲಾರ್ಡ್ಸ್ ಗಳೇನಿದ್ದಾರೆ ಅವರು ಹೆಲ್ಪ್ ಮಾಡ್ತಾರೆ ಅಥವಾ ನೆರವನ್ನ ನೀಡ್ತಾರೆ. ಇವರನ್ನು ನ್ಯಾಯಾಧೀಶ ವರ್ಗದಿಂದಲೇ ಆಯ್ಕೆ ಮಾಡಿಕೊಳ್ತಾರೆ. ಈ ಲಾಲಾರ್ಡ್ಸ್ ಗಳೇನಿದ್ದಾರೆ ಇವರನ್ನ ನ್ಯಾಯಾಧೀಶ ವರ್ಗಗಳಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಹಾಗೂ ಇವರು ಶ್ರೀಮಂತ ಸಭೆಯಲ್ಲಿ ಅಜೀವ ಸದಸ್ಯತ್ವವನ್ನ ಹೊಂದಿದ್ದಾರೆ. ಇತ್ತೀಚೆಗೆ ಇವರ ಕಾರ್ಯಗಳು ಬದಲಾಗಿದೆ. ಅಂದ್ರೆ ಇವರಿಗೆ ಶ್ರೀಮಂತ ಸಭೆಯಲ್ಲಿ ಯಾವಾಗ್ಲೂ ಸದಸ್ಯತ್ವ ಇರ್ತದೆ. ಮತ್ತೆ ಇತ್ತೀಚೆಗೆ ಅವರ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗಿದೆ ಎನ್ನುವುದನ್ನ ನಾವು ನೋಡಬಹುದಾಗಿದೆ. ಇದು ಲಾಲಾರ್ಡ್ಸ್ ಗಳ ವರ್ಗದಲ್ಲಿ ಆಗುತ್ತೆ. ಅಂದ್ರೆ ಶ್ರೀಮಂತ ಸಭೆಯಲ್ಲಿರುವ 738 ಸದಸ್ಯರೇನಿದ್ದಾರೆ ಅವರಲ್ಲಿ ಈ 7 ವರ್ಗಗಳಿಂದ ಸದಸ್ಯರನ್ನ ತಗೊಳ್ತಾರೆ. ಅಷ್ಟು ಜನ ಸದಸ್ಯರುಗಳ ಯಾರ್ಯಾರು ಅಂತ ನೋಡುದಾದ್ರೆ ಈಗ ಲಾಲಾರ್ಡ್ಸ್ ಗಳು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂತರ ಬರುವವರು ಧಾರ್ಮಿಕ ಲಾರ್ಡ್ಸ್ ಗಳು. ಶ್ರೀಮಂತ ಸಭೆಯಲ್ಲಿ ಧಾರ್ಮಿಕ ಲಾರ್ಡ್ಸ್ ಗಳ ಸಂಖ್ಯೆ 26. ಅವರುಗಳಲ್ಲಿ ಯಾರ್ಕ್ ಮತ್ತು ಕ್ಯಾಂಟರ್ಬೂರಿಯ ಒಬ್ಬೊಬ್ಬ ಆರ್ಚ್ ಬಿಷಪ್ರು, ಇಂಗ್ಲೆಂಡಿನ ಚರ್ಚಿನ ಹಿರಿಯ 24 ಬಿಷಪ್ಗಳು ಸದಸ್ಯತ್ವವನ್ನು ಹೊಂದಿರ್ತಾರೆ. ಅಂದ್ರೆ ಟೋಟಲ್ ಲಾಲಾರ್ಡ್ಸ್ ಗಳ ಸಂಖ್ಯೆ ಏನಿರ್ತದೆ, ಧಾರ್ಮಿಕ ಲಾರ್ಡ್ಸ್ ಗಳ ಸಂಖ್ಯೆ ಏನಿರ್ತದೆ 26. ಅವರಲ್ಲಿ 24 ಜನ ಬಿಷಪ್ಗಳು ಸದಸ್ಯತ್ವವನ್ನು ಹೊಂದಿರ್ತಾರೆ. ಮತ್ತೆ ಆರ್ಚಿನ ಬಿಷಪ್ ಏನಿದ್ದಾರೆ 4 ಜನ ಬಿಷಪ್ಗಳು ಇದ್ರೆ ಮತ್ತೆ 24 ಜನ ಚರ್ಚಿನ ಹಿರಿಯ ಬಿಷಪ್ಗಳು ಸದಸ್ಯತ್ವವನ್ನು ಹೊಂದಿರ್ತಾರೆ. ಇವರ ಸದಸ್ಯತ್ವವು ಅನುವಂಶೀಯವಾಗಿರದೆ ಸದಸ್ಯತ್ವಕ್ಕೆ ಬಿಷಪ್ರು ರಾಜೀನಾಮೆ ನೀಡಿದರೆ ಅಥವಾ ನಿಧನರಾದರೆ ಪಟ್ಟಿಯಲ್ಲಿರುವ ಜ್ಯೇಷ್ಠತೆಯ ಆಧಾರದ ಮೇಲೆ ಸದಸ್ಯತ್ವವನ್ನು ಬಿಷಪ್ರು ಹೊಂದಿರ್ತಾರೆ. ಅಂದ್ರೆ ಇವರಲ್ಲಿ ಅನುವಂಶೀಯತೆ ಇರುವುದಿಲ್ಲ. ಇವರು ಧಾರ್ಮಿಕ ಲಾರ್ಡ್ಸ್ ಗಳನ್ನೇನು ಅನುವಂಶೀಯವಾಗಿ ತೆಗೆದುಕೊಳ್ಳುವುದಿಲ್ಲ. ಈ ಬಿಷಪ್ ಏನಾದ್ರೂ ಸತ್ರೆ ಅಥವಾ ರಾಜೀನಾಮೆ ಪಟ್ರೆ ಬೇರೆ ಯಾರಾದ್ರೂ ಶ್ರೇಷ್ಠತೆಯ ಆಧಾರದ ಮೇಲೆ ಯಾರನ್ನಾದ್ರೂ ಕೂಡ ಸದಸ್ಯತ್ವಕ್ಕೆ ತಗೊಳ್ತಾರೆ ಎನ್ನುವುದನ್ನ ನಾವು ಧಾರ್ಮಿಕ ಲಾರ್ಡ್ಸ್ ಗಳಲ್ಲಿ ನೋಡ್ಬೋದು. ಇನ್ನೊಂದು ನೋಡುದಾದ್ರೆ ಆಜೀವ ಪೀರರು. 1958ರ ಪಿರೇಜ್ ಕಾಯ್ದೆ ಪ್ರಕಾರ ಆಜೀವ ಪೀರರುಗಳನ್ನು ರಾಜತ್ವವು ನೇಮಕ ಮಾಡುತ್ತದೆ. ರಾಜ್ಯದ ಅತ್ಯುನ್ನತ ಹುದ್ದೆಯನ್ನು ಹೊಂದಿದವರನ್ನು ಮತ್ತು ವೃತ್ತಿಯಿಂದ ನಿವೃತ್ತರಾದವರನ್ನು ನೇಮಕ ಮಾಡಲಾಗುತ್ತದೆ. 1958ರ ಪಿರೇಜ್ ಕಾಯ್ದೆ ಪ್ರಕಾರ ಏನು ಅಜೀವ ಪೀರರಲ್ಲಿರುವಂತಹ ಸದಸ್ಯರು ಏನಿರ್ತಾರೆ ಅವರನ್ನ ರಾಜತ್ವವು ಆಯ್ಕೆ ಮಾಡುತ್ತದೆ. ಮತ್ತೆ ರಾಜ್ಯದಲ್ಲಿರುವಂತಹ ಒಂದು ಅತ್ಯುನ್ನತ ಹುದ್ದೆಯನ್ನ ಪಡೆದವರು ಮತ್ತೆ ಇಲ್ಲ ವೃತ್ತಿಯಿಂದ ನಿವೃತ್ತಿಯಾಗಿರ್ತಾರಲ್ವಾ ಅಂತಹವರನ್ನ ಈ ಒಂದು ಸದಸ್ಯತ್ವಕ್ಕೆ ಆಯ್ಕೆ ಮಾಡಲಾಗ್ತದೆ. ಆಜೀವ ಪೀರರು ಎನ್ನುವ ವರ್ಗದಿಂದ ಆಯ್ಕೆ ಮಾಡಲಾಗ್ತದೆ. ಉದಾಹರಣೆಗೆ ಮಂತ್ರಿಗಳು, ಸಭಾಧ್ಯಕ್ಷರು ಇತ್ಯಾದಿ. ಈವರೆಗಿನ ಇಂತಹ ಪೀರರುಗಳು 200 ಇದ್ದು ಅನುವಂಶೀಯ ಪದ್ಧತಿಯನ್ನು ಇಲ್ಲಿ ಅನುಸರಿಸಲಾಗುವುದಿಲ್ಲ. ಅಂದ್ರೆ 200 ಜನ ಪೀರರುಗಳು ಆಜೀವ ಪೀರರಲ್ಲೇ ಆಯ್ಕೆ ಆಗಿರ್ತಾರೆ ಸದಸ್ಯತ್ವಕ್ಕೆ. ಮತ್ತೆ ಅನುವಂಶೀಯ ಪದ್ಧತಿಯನ್ನು ಇಲ್ಲಿ ಆಯ್ಕೆ ಮಾಡುವುದಿಲ್ಲ. ಅಂದ್ರೆ ಅವರ ಮಗ ಇಲ್ಲದಾಗ ಅವರ ಫ್ಯಾಮಿಲಿ ಅವರನ್ನೇ ತಗೊಳ್ಬೇಕು ಅನ್ನುವಂತ ಯಾವುದೇ ಇದಿರುವುದಿಲ್ಲ. ಇನ್ನು ಈ ವರ್ಗದ ಪೀರರುಗಳು ಸದನದ ಕಾರ್ಯಕಲಾಪಗಳಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸುತ್ತಾರೆ. 1958ರಲ್ಲಿ ಅಜೀವ ಪೀರರ ಕಾಯ್ದೆ ಮಹಿಳೆಯರಿಗೂ ಅವಕಾಶ ನೀಡಿದ್ದು 4 ಜನ ಮಹಿಳಾ ಪೀರರುಗಳು ಶ್ರೀಮಂತ ಸಭೆಯಲ್ಲಿ ಸದಸ್ಯ ಹೊಂದಿರುತ್ತಾರೆ. ಅಂದ್ರೆ 1958ರಲ್ಲಿ ಏನು ಮಹಿಳೆಯರಿಗೆ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ಬರುತ್ತೆ. ಆ ಕಾರಣದಿಂದಾಗಿ ಅಜೀವ ಪೀರರಲ್ಲಿ ಇರುವಂತಹ ವರ್ಗದಿಂದ ಮಹಿಳೆಯರಿಗೆ 4 ಜನ ಮಹಿಳೆಯರಿಗೆ ಕೂಡ ಶ್ರೀಮಂತ ಸಭೆಯ ಸದಸ್ಯತ್ವವನ್ನು ಪಡೆಯಲು ಅವಕಾಶವನ್ನ ನೀಡ್ತಾರೆ. ಹೀಗೆ ಶ್ರೀಮಂತ ಸಭೆಯ ರಚನೆ ಭಾಗಶಃ ಪ್ರಜಾಸತ್ತಾತ್ಮಕ ತತ್ವಕ್ಕೆ ಅನುಗುಣವಾಗಿದೆ. ಏನು ಪ್ರಜಾಸತ್ತಾತ್ಮಕ ತತ್ವ ಏನಿದೆ ಅದರ ಪ್ರಕಾರವೇ ಶ್ರೀಮಂತ ಸಭೆಯ ಸಭೆಯ ರಚನೆ ನಡೀತದೆ ಎನ್ನುವುದನ್ನ ನಾವು ನೋಡಬಹುದು. ಇನ್ನು 1957ರವರೆಗೂ ಶ್ರೀಮಂತ ಸಭೆಯು ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ 1958ರ ನಂತರ ಮಹಿಳೆಯರು ಕೂಡ ಸದಸ್ಯತ್ವವನ್ನು ಹೊಂದಲು ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅಂದ್ರೆ 58ರ ಒಳಗೆ ಎಲ್ಲ ಪುರುಷರು ಮಾತ್ರ ಏನು ಶ್ರೀಮಂತ ಸಭೆಯಲ್ಲಿ ಇದ್ರು. ಆದ್ರೆ 1958ರ ನಂತರ ಮಹಿಳೆಯರಿಗೂ ಕೂಡ ಸದಸ್ಯತ್ವವನ್ನು ಹೊಂದಲು ಅವಕಾಶ ಕಲ್ಪಿಸಲಾಯಿತು. 1190 ಸದಸ್ಯರನ್ನು ಹೊಂದಿದ್ದರೂ ಸಭೆಗೆ ಹಾಜರಾಗುವವರ ಸಂಖ್ಯೆ 50. ಸದಸ್ಯರು ಹಾಜರಾಗದಿದ್ದರೆ ಸಾಕು ಸಭೆ ಕಾರ್ಯಕಲಾಪವನ್ನು ನಡೆಸುತ್ತದೆ. ಸಭೆಯ ವೆಸ್ಟ್ ಮಿನಿಸ್ಟರ್ ಭವನದಲ್ಲಿ ನಡೆಯುತ್ತದೆ. ಇದು 5
ವರ್ಷದಲ್ಲಿ ಸೋಮವಾರದಿಂದ ಗುರುವಾರದವರೆಗೂ ಮಧ್ಯಾಹ್ನ 4:30ಯಿಂದ ನಡೆಯುತ್ತದೆ. ಕೇವಲ 1-2 ಗಂಟೆಗಳ ಕಾಲ ಮಾತ್ರ ಸಭೆ ನಡೆಯುತ್ತದೆ. ಇದಿಷ್ಟು ಕೂಡ ಆಜೀವ ಪೀರರಿಗೆ ಸೇರ್ತದೆ. ನೀವು ಇದಿಷ್ಟನ್ನೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಇಂಪಾರ್ಟೆಂಟ್ ಆಗಿ ನಾನು ಹೇಳಿರುವಷ್ಟು ನಿಮ್ಗೆ ನೆನಪಿರ್ಲಿಕ್ಕೆ ಈಸಿ ಆಗಿರುವಷ್ಟು ಒಂದು ಹಾಫ್ ಇರುವಂತಹ ಒಂದು ಪಾಯಿಂಟ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗ್ತದೆ. ಸಮಯ ಇದ್ದವರು ಫುಲ್ ಓದ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ನೀವು ಇದನ್ನ ಸ್ಕಿಪ್ ಮಾಡಬಾರ್ದು. ಇನ್ನು ಇನ್ನೊಂದು ವರ್ಗ ಅಂದ್ರೆ ಲಾರ್ಡ್ ಚಾನ್ಸಲರ್. ಶ್ರೀಮಂತ ಸಭೆಯ ಅಧ್ಯಕ್ಷತೆ ವಹಿಸುವವನಿಗೆ ಲಾರ್ಡ್ ಚಾನ್ಸಲರ್ ಎಂದು ಕರೆಯುತ್ತಾರೆ. ಈತ ಕ್ಯಾಬಿನೆಟ್ನ ಸದಸ್ಯನಾಗಿದ್ದು ಈತನನ್ನು ಪ್ರಧಾನಮಂತ್ರಿ ಸಲಹೆ ಮೇಲೆಗೆ ರಾಜನು ನೇಮಕ ಮಾಡುತ್ತಾನೆ. ಲಾರ್ಡ್ ಚಾನ್ಸಲರ್ ಏನಿರ್ತಾನೆ, ಇದಿಷ್ಟು ಕೂಡ ಒಂದು ವರ್ಗ ಆಗಿರ್ತದೆ. ಇಷ್ಟೊಳಗೆ ನಾನು ಏನ್ ಹೇಳಿದ್ದೇನಲ್ವಾ 7 ವರ್ಗಗಳು, ಇದಿಷ್ಟು ಕೂಡ ಈ 7 ವರ್ಗಗಳಿಂದ ಸದಸ್ಯತ್ವಕ್ಕೆ ಶ್ರೀಮಂತ ಸಭೆಗೆ ಬೇಕಾದ ಸದಸ್ಯರುಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ 7 ವರ್ಗಗಳಿಂದ. ಇನ್ನು ಲಾರ್ಡ್ ಚಾನ್ಸಲರ್ ಅಂತ ಒಬ್ಬ ಇರ್ತಾರೆ. ಅವರು ಯಾರಪ್ಪ ಅಂದ್ರೆ ಶ್ರೀಮಂತ ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಈತ ಕ್ಯಾಬಿನೆಟ್ನ ಸದಸ್ಯನಾಗಿದ್ದು ಈತನನ್ನ ಮಂತ್ರಿ ಸಲಹೆ ಮೇರೆಗೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಜನೇ ನೇಮಕ ಮಾಡುತ್ತಾನೆ. ಈತನು ಸಾಮಾನ್ಯ ಸಭೆಯ ಸಭಾಧ್ಯಕ್ಷ ಹೊಂದಿರುವಷ್ಟು ಅಧಿಕಾರ ಸ್ಥಾನಮಾನವನ್ನು ಹೊಂದಿರುವುದಿಲ್ಲ. ಇನ್ನು ಸಾಮಾನ್ಯ ಸಭೆಯಲ್ಲಿ ಸಭಾಧ್ಯಕ್ಷ ಏನ್ ಹೊಂದಿರ್ತಾರೆ ಅಷ್ಟು ಸ್ಥಾನಮಾನ ಇವರಿಗೆ ಲಾರ್ಡ್ ಚಾನ್ಸಲರ್ಗೆ ಇರುವುದಿಲ್ಲ. ಸದನದ ಕಾರ್ಯಕಲಾಪ ಲಾರ್ಡ್ ಚಾನ್ಸಲರ್ ಅನ್ನು ಉದ್ದೇಶಿಸಿ ಕಾರ್ಯಕಲಾಪ ನಡೆಸುವುದಕ್ಕೆ ಬದಲು ಶ್ರೀಮಂತ ಸಭೆ ಸೇರಿದ ಪ್ರಾರಂಭದಲ್ಲಿ ಮೈ ಲಾರ್ಡ್ಸ್ ಎಂದು ಸಂಬೋಧಿಸಿ ಕಾರ್ಯಕಲಾಪ ನಡೆಯುತ್ತದೆ. ಅಂದ್ರೆ ಲಾರ್ಡ್ ಚಾನ್ಸಲರ್ ಅನ್ನ ಗೌರವದಿಂದ ಸಂಬೋಧಿಸಿ ಏನು ಸಭೆ ನಡೆಸಬೇಕಾಗ್ತದೆ. ಲಾರ್ಡ್ ಚಾನ್ಸಲರ್ಗೆ ಮೈ ಲಾರ್ಡ್ ಎಂದು ಸಂಬೋಧಿಸಿ ಕಾರ್ಯಕಲಾಪ ನಡೀತದೆ. ಆದರೆ ಸಾಮಾನ್ಯ ಸಭೆಯಲ್ಲಿ ಸಭಾಧ್ಯಕ್ಷ ಹೊಂದಿರುವಷ್ಟು ಅಧಿಕಾರ ಅಥವಾ ಸ್ಥಾನಮಾನಗಳನ್ನ ಏನು ಈ ಲಾರ್ಡ್ ಚಾನ್ಸಲರ್ ಹೊಂದಿರುವುದಿಲ್ಲ. ಈತ ಮತದಾನದ ಹಕ್ಕನ್ನು ಸಹ ಹೊಂದಿರುವುದಿಲ್ಲ. ಆದರೆ ರಾಜನಿಗೆ ಶಾಸನಾತ್ಮಕ ಸಲಹೆ ನೀಡುವ ಮತ್ತು ನ್ಯಾಯಾಂಗ ಸಮಿತಿಯ ಅಧ್ಯಕ್ಷನಾಗಿಯೂ ಕಾರ್ಯವಹಿಸುತ್ತಾನೆ. ಅಂದ್ರೆ ಇವನಿಗೆ ಮತದಾನ ಮಾಡುವ ಹಕ್ಕಿರುವುದಿಲ್ಲ, ಆದ್ರೆ ಶಾಸನಾತ್ಮಕವಾಗಿ ಅಥವಾ ಸಲಹೆ ನೀಡುವ ಅಥವಾ ನ್ಯಾಯಾಂಗೀಯ ವಿಷಯದಲ್ಲಿ ಸಹ ಸಲಹೆ ನೀಡುವ ಕಾರ್ಯವನ್ನ ಇವನು ಮಾಡ್ತಾನೆ. ಅಂದ್ರೆ ನ್ಯಾಯಾಂಗ ಸಮಿತಿಯ ಅಧ್ಯಕ್ಷನಾಗಿ ಕೂಡ ಕಾರ್ಯವಹಿಸ್ತಾನೆ. ಶಾಸನಾತ್ಮಕವಾಗಿ ರಾಜನಿಗೆ ಸಲಹೆ ನೀಡುವ ಕೆಲಸವನ್ನು ಕೂಡ ಮಾಡ್ತಾನೆ. ಇನ್ನು ಈ ಲಾರ್ಡ್ ಚಾನ್ಸಲರ್ ಎನ್ನುವವರು ಏನಿರ್ತಾರೆ ಅವರ ಅಧಿಕಾರಗಳನ್ನು ನೋಡುವುದಾದ್ರೆ 5 ಅಧಿಕಾರಿಗಳು ಇರ್ತದೆ. ಅಧಿಕಾರ ಅಂದ್ರೆ ಮೊದಲನೇದಾಗಿ ರಾಜನು ಹೈಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಲಾರ್ಡ್ ಚಾನ್ಸಲರ್ನ ಶಿಫಾರಸ್ಸಿಗೆ ಮನ್ನಣೆ ನೀಡಬೇಕು. ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಲಾರ್ಡ್ ಚಾನ್ಸಲರ್ ಒಪ್ಪಿಗೆಯನ್ನು ರಾಜನು ಪಡಿಬೇಕು. ಇನ್ನು ಕೌಂಟಿ ಕೋರ್ಟುಗಳಿಗೆ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಲಾರ್ಡ್ ಚಾನ್ಸಲರ್ಗೆ ಸೇರಿದೆ. ಹಾಗೂ ಶಾಂತಿ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾನೆ. ಹಾಗೂ ಇವರನ್ನ ವಜಾ ಮಾಡುವ ಅಧಿಕಾರವನ್ನ ಸಹ ಹೊಂದಿರ್ತಾನೆ. ಶಾಂತಿ ನ್ಯಾಯಾಧೀಶರನ್ನ ಜಸ್ಟಿಸ್ ಆಫ್ ಪೀಸ್ ಅನ್ನುವಂತಹ ಶಾಂತಿ ನ್ಯಾಯಾಧೀಶರು ಏನಿರ್ತಾರೆ ಅವರನ್ನ ಆಯ್ಕೆ ಮಾಡುವುದು ಲಾರ್ಡ್ ಚಾನ್ಸಲರ್ ಆಗಿರ್ತದೆ. ಮತ್ತೆ ಇವರನ್ನ ವಜಾ ಮಾಡುವ ಅಧಿಕಾರವನ್ನ ಸಹ ಲಾರ್ಡ್ ಚಾನ್ಸಲರ್ ಹೊಂದಿರ್ತಾನೆ. ಇನ್ನು 3ನೇ ಪಾಯಿಂಟ್ ನೋಡುವುದಾದ್ರೆ ಅತ್ಯುನ್ನತ ಅಪೀಲು ನ್ಯಾಯಾಲಯವಾಗಿ ಶ್ರೀಮಂತ ಸಭೆಯು ಕಾರ್ಯನಿರ್ವಹಿಸುವಾಗ ಸಭಾಧ್ಯಕ್ಷತೆಯನ್ನ ಅಧಿಕಾರವನ್ನ ವಹಿಸ್ತಾನೆ ಲಾರ್ಡ್ ಚಾನ್ಸಲರ್. ಅಂದ್ರೆ ಅತ್ಯಂತ ಅಪೀಲು ನ್ಯಾಯಾಲಯವಾಗಿ ಶ್ರೀಮಂತ ಸಭೆ ಕಾರ್ಯನಿರ್ವಹಿಸುತ್ತದೆ. ಅಂತಹ ಸಂದರ್ಭದಲ್ಲಿ ಸಭಾಧ್ಯಕ್ಷತೆಯನ್ನು ಹೊಂದಿರುವಂತ ಕೆಲಸ ಲಾರ್ಡ್ ಚಾನ್ಸಲರ್ದಾಗಿರ್ತದೆ. ಇನ್ನು 4ನೆಯ ಅಧಿಕಾರವನ್ನ ನೋಡುವುದಾದ್ರೆ 1925ರ ಕಾಯ್ದೆಯ ಪ್ರಕಾರ ನ್ಯಾಯಾಲಯದ ವ್ಯವಸ್ಥೆಯನ್ನು ನಿಯಂತ್ರಿಸುವ ಹಾಗೂ ನೋಡಿಕೊಳ್ಳುವ ಅಧಿಕಾರವು ಈತನಿಗಿದೆ. ಇನ್ನು 5ನೆಯ ಪಾಯಿಂಟ್ ನೋಡುವುದಾದ್ರೆ ಶ್ರೀಮಂತ ಸಭೆಯಲ್ಲಿ ರಾಜನ ಭಾಷಣವನ್ನು ಓದುವ ಅಧಿಕಾರವನ್ನ ಹೊಂದಿದ್ದಾನೆ. ಲಾರ್ಡ್ ಚಾನ್ಸಲರ್ ಅನ್ನು 10,000 ಪೌಂಡ್ ವಾರ್ಷಿಕ ವೇತನವನ್ನು ನಿವೃತ್ತಿಯಾದ ನಂತರ 5,000 ಪೌಂಡ್ ವಾರ್ಷಿಕ ಪಿಂಚಣಿ ಪಡೆಯುತ್ತಾನೆ. ಅಂದ್ರೆ ರಾಜನ ಸಭೆಯಲ್ಲಿ ರಾಜನ ಭಾಷಣ ಏನಿದೆ ಅದನ್ನ ಓದುವ ಅಧಿಕಾರ ಲಾರ್ಡ್ ಚಾನ್ಸಲರ್ಗೆ ಇರ್ತದೆ. ಮತ್ತೆ ಅವನಿಗೆ 10,000 ಸಂಬಳ ಇರ್ತದೆ. ಹಾಗೆ ಅಧಿಕಾರದಿಂದ ನಿವೃತ್ತಿಯಾದ ನಂತರ 5,000 ಪೌಂಡ್ ಪಿಂಚಣಿ ಬರುತ್ತದೆ. ಇದಿಷ್ಟು ಕೂಡ ಲಾರ್ಡ್ ಚಾನ್ಸಲರ್ನ ಬಗ್ಗೆ ಆಗಿರ್ತದೆ. ಅಂದ್ರೆ ಶ್ರೀಮಂತ ಸಭೆಯ ನಾವು ರಚನೆಯನ್ನು ನೋಡ್ತಿದ್ದೇವಲ್ಲ, ಇಷ್ಟು 738 ಸದಸ್ಯರು ಇರ್ತಾರೆ. ಆ 738 ಸದಸ್ಯರನ್ನ 7 ವರ್ಗಗಳಿಂದ ರಚನೆ ತಗೊಳ್ತಾರೆ. ಆ 7 ವರ್ಗಗಳಂದ್ರೆ ಅನುವಂಶೀಯ ಪೀರರು, ಮತ್ತೆ ಅರಸು ಮನೆತನದ ರಾಜಕುಮಾರರು, ಸ್ಕಾಟ್ಲೆಂಡಿನ ಪ್ರಾತಿನಿಧಿಕ ಪೀರರು, ಮತ್ತೆ ಐರ್ಲೆಂಡಿನ ಪೀರರು, ಲಾರ್ಡ್ಸ್ಗಳು, ಧಾರ್ಮಿಕ ಲಾರ್ಡ್ಸ್ಗಳು, ಮತ್ತೆ ಆಜೀವ ಪೀರರು. ಇದೇನು 7 ವರ್ಗಗಳಿದೆ, ಈ 7 ವರ್ಗಗಳನ್ನು ನೀವು ಶ್ರೀಮಂತ ಸಭೆಯ ರಚನೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಆ ನಂತರ ಲಾರ್ಡ್ ಚಾನ್ಸಲರ್ ಅನ್ನುವಂತವರ ಬಗ್ಗೆ ಬರಿಬೇಕಾಗ್ತದೆ. ಈ ಲಾರ್ಡ್ ಚಾನ್ಸಲರ್ ಯಾರಂದ್ರೆ ಶ್ರೀಮಂತ ಸಭೆಯ ಅಧಿಕಾರವನ್ನು ಯಾರು ಹೊಂದಿರ್ತಾರೆ, ಅಧ್ಯಕ್ಷತೆಯನ್ನು ಯಾರು ಹೊಂದಿರ್ತಾರೆ ಅವರೇ ಲಾರ್ಡ್ ಚಾನ್ಸಲರ್ ಆಗಿರ್ತಾರೆ. ಅವರ ಬಗ್ಗೆ ಬರಿಬೇಕು. ಅವರ ಅಧಿಕಾರ ಎಷ್ಟಿದೆ ಮತ್ತೆ ಅವರು ಏನೆಲ್ಲ ಅಧಿಕಾರವನ್ನ ಮಾಡ್ತಾರೆ ಅಂತ ಅದಿಷ್ಟನ್ನ ಬರಿಬೇಕಾಗ್ತದೆ. ಅದರ ನಂತರ ಶ್ರೀಮಂತ ಸಭೆಯ ಅಧಿಕಾರ, ಓವರ್ ಆಲ್ ಶ್ರೀಮಂತ ಸಭೆ ಏನಿದೆ ಇದರ ಅಧಿಕಾರ ಮತ್ತೆ ಕಾರ್ಯಗಳನ್ನು ನಾವು ಬರಿಬೇಕಾಗ್ತದೆ. ಶ್ರೀಮಂತ ಸಭೆಯ ಅಧಿಕಾರ ಮತ್ತೆ ಕಾರ್ಯಗಳಲ್ಲಿ 3 ಅಧಿಕಾರ ಕಾರ್ಯಗಳಿರ್ತದೆ. 3 ಅಂದ್ರೆ ಒಂದು ಶಾಸನೀಯ ಅಧಿಕಾರ, ಎರಡನೇದಾಗಿ
ಕಾರ್ಯಾಂಗದ ಅಧಿಕಾರ ಮತ್ತೆ ಮೂರನೆಯದಾಗಿ ನ್ಯಾಯಾಂಗದ ಅಧಿಕಾರ. ಸೊ ಶ್ರೀಮಂತ ಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನ ನೀವು ಬರೆಯುವಾಗ 3 ಪಾಯಿಂಟ್ ಗಳನ್ನಾಗಿ ಬರೆಕೊಳ್ಳಿ. ಫಸ್ಟ್ ಶಾಸನೀಯ ಅಧಿಕಾರ, ಕಾರ್ಯಾಂಗದ ಅಧಿಕಾರ ಮತ್ತೆ ನ್ಯಾಯಾಂಗೀಯ ಅಧಿಕಾರ ಅಂತ 3 ಪಾಯಿಂಟ್ ಗಳನ್ನಾಗಿ ಮೊದಲು ಬರೆದುಕೊಂಡು ಆಮೇಲೆ ಒಂದೊಂದಾಗಿ ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. 1911ರ ಪಾರ್ಲಿಮೆಂಟ್ ಕಾಯ್ದೆ ಹಾಗೂ 1949ರ ಕಾಯ್ದೆ ಬರುವುದಕ್ಕೂ ಮೊದಲು ಶ್ರೀಮಂತ ಸಭೆ ಸಾಮಾನ್ಯ ಸಭೆ ಹೊಂದಿರುವ ಅಧಿಕಾರದಷ್ಟೇ ಅಧಿಕಾರವನ್ನ ಹೊಂದಿತ್ತು. ಸಾಮಾನ್ಯ ಸಭೆಗೆ ಎಷ್ಟೆಲ್ಲ ಅಧಿಕಾರ ಇತ್ತೋ ಅಷ್ಟೇ ಅಧಿಕಾರ ಶ್ರೀಮಂತ ಸಭೆಗೆ 1949ರ ಕಾಯ್ದೆ ಬರುವ ಮೊದಲು ಇತ್ತು. ಈ 2 ಸದನದ ಒಪ್ಪಿಗೆ ಇಲ್ಲದೆ ಯಾವುದೇ ಶಾಸನ ಜಾರಿಗೆ ಬರುವಂತಿಲ್ಲ. ಅಂದ್ರೆ ಏನು ಪಾರ್ಲಿಮೆಂಟ್ ಕಾಯ್ದೆ ಏನಿದೆ ಹಾಗೂ ಸಾಮಾನ್ಯ ಸಭೆ ಇವರ 2 ಸದನಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಶಾಸನ ಜಾರಿಗೆ ಬರುವಂತಿಲ್ಲ. ಆದರೆ 1911ರ ಪಾರ್ಲಿಮೆಂಟ್ ಕಾಯ್ದೆ ಹಾಗೂ 1949ರ ಕಾಯ್ದೆಯಿಂದಾಗಿ ಶ್ರೀಮಂತ ಸಭೆ ತನ್ನೆಲ್ಲ ಅಧಿಕಾರವನ್ನ ಕಳೆದುಕೊಂಡಿದೆ ಹಾಗೂ ಈ ಸದನವನ್ನ ಭಾರತದ ರಾಜ್ಯಸಭೆಗೆ ಹೋಲಿಸಲಾಗುತ್ತದೆ. ಪ್ರಸ್ತುತ ಶ್ರೀಮಂತ ಸಭೆ ಹೊಂದಿರುವ ಅಧಿಕಾರ ಕಾರ್ಯಕಲಾಪಗಳನ್ನ ನೋಡಬಹುದಾಗಿದೆ. ಅಂದ್ರೆ ಮೊದಲು ಏನಿತ್ತು ಅಂದ್ರೆ ಶ್ರೀಮಂತ ಸಭೆ ಮತ್ತೆ ಸಾಮಾನ್ಯ ಸಭೆ 2 ಸದನಗಳ ಒಪ್ಪಿಗೆ ಇಲ್ಲದೆ ಯಾವುದೇ ಶಾಸನ ಜಾರಿಗೆ ಬರ್ತಾ ಇರಲಿಲ್ಲ. ಮೊದಲು 2 ಸದನಗಳ ಒಪ್ಪಿಗೆ ಬೇಕಿತ್ತು. ಆದರೆ 1911ರ ಮತ್ತೆ 1949ರ ಕಾಯ್ದೆ ಬಂದ ನಂತರ ಶ್ರೀಮಂತ ಸಭೆಗೆ ಅಧಿಕಾರ ಎಲ್ಲ ಕಾಯ್ದೆಗಳನ್ನ ಅಂಗೀಕರಿಸುವಂತ ಏನು ಅಧಿಕಾರ ಇತ್ತು ಅದನ್ನ ಶ್ರೀಮಂತ ಸಭೆ ಕಳೆದುಕೊಂಡಿರ್ತದೆ ಎನ್ನುವುದನ್ನ ನೋಡ್ಬೋದು. ಮತ್ತೆ ಶ್ರೀಮಂತ ಸಭೆಯನ್ನು ಶಾಸನೀಯ ಅಧಿಕಾರಗಳನ್ನ ನೋಡುವುದಾದ್ರೆ ಶ್ರೀಮಂತ ಸಭೆಯು ಶಾಸನೀಯವಾಗಿ ಹೊಂದಿರುವ ಅಧಿಕಾರಗಳನ್ನ ಹಣಕಾಸಿನ ಮಸೂದೆಗಳು ಮತ್ತು ಹಣಕಾಸೇತರ ಮಸೂದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಯಂತ್ರಣಾಧಿಕಾರವನ್ನ ಹೊಂದಿರುವುದಿಲ್ಲ. ಶ್ರೀಮಂತ ಸಭೆಯು ಶಾಸನೀಯವಾಗಿ ಹೊಂದಿರುವ ಅಧಿಕಾರಗಳನ್ನ ಅಂದ್ರೆ ಹಣಕಾಸಿನ ಮಸೂದೆ ಮತ್ತೆ ಹಣಕಾಸೇತರ ಮಸೂದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಯಂತ್ರಣವನ್ನ ಶ್ರೀಮಂತ ಸಭೆ ಹೊಂದಿರುವುದಿಲ್ಲ. ಶ್ರೀಮಂತ ಸಭೆಯಲ್ಲಿಯೇ ಹಣಕಾಸಿನ ಮಸೂದೆಯನ್ನು ಮಂಡಿಸಬೇಕು ಎಂಬ ನಿಯಮವೂ ಇದ್ದು ಹಣಕಾಸಿನ ಮಸೂದೆಯನ್ನು 1 ತಿಂಗಳವರೆಗೆ ತಡೆ ಹಿಡಿಯುವ ಅಧಿಕಾರವನ್ನ ಮಾತ್ರ ಹೊಂದಿದೆ. ಅಂದ್ರೆ ಹಣಕಾಸಿನ ಮಸೂದೆ ಯಾವ್ದಾದ್ರು ಇದ್ದಲ್ಲಿ ಅದನ್ನ 1 ತಿಂಗಳ ಮಟ್ಟಿಗೆ ತಡೆ ಹಿಡಿಯುವ ಅಧಿಕಾರ ಹೊಂದಿದೆ. ಬಿಟ್ರೆ ಯಾವುದೇ ಹಣಕಾಸು ಮತ್ತೆ ಹಣಕಾಸೇತರ ಮಸೂದೆಯಲ್ಲಿ ನಿಯಂತ್ರಣ ಪಡೆಯುವ ಹಕ್ಕನ್ನ ಶ್ರೀಮಂತ ಸಭೆ ಹೊಂದಿಲ್ಲ ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗ್ತದೆ. ಹಾಗೇನೆ ಶ್ರೀಮಂತ ಸಭೆಯ ಒಪ್ಪಿಗೆ ಇಲ್ಲದಿದ್ರೆ ಕೂಡ ಯಾವ್ದಾದ್ರು ಶಾಸನಗಳನ್ನ ರಾಜನ ಸಹಿಯೊಂದಿಗೆ ನಡೆಸಿಕೊಂಡು ಹೋಗ್ಬೋದು. ರಾಜನ ಸಹಿಯೊಂದಿಗೆ ಅಂಗೀಕಾರವನ್ನ ಮಾಡಬಹುದು. ಯಾವುದೇ ಮಸೂದೆಯನ್ನ ಶ್ರೀಮಂತ ಸಭೆಯ ಒಪ್ಪಿಗೆ ಇರಲೇಬೇಕು ಅನ್ನುವಂಥದ್ದು ಏನಿರುವುದಿಲ್ಲ. ಆದ್ದರಿಂದ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಧವಾದ ಅಧಿಕಾರವನ್ನ ಶ್ರೀಮಂತ ಸಭೆ ಹೊಂದಿಲ್ಲ ಎನ್ನುವುದನ್ನ ನಾವು ನೋಡಬಹುದು. ಇನ್ನು ಹಣಕಾಸೇತರ ಮಸೂದೆಗಳನ್ನ ಯಾವುದಾದರೂ ಒಂದು ಸದನದಲ್ಲಿ ಮಂಡಿಸಬಹುದಾಗಿದ್ದು 90% ಮಸೂದೆಗಳು ಮಾತ್ರ ಮೊದಲ ಸಭೆಯಲ್ಲಿ ಮಂಡಿಸಬೇಕಾಗ್ತದೆ. ಹಣಕಾಸೇತರ ಮಸೂದೆ ಏನಾದ್ರೂ ಇದ್ದಲ್ಲಿ ಯಾವ್ದಾದ್ರು ಒಂದು ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಕೂಡ ಮಂಡಿಸಬಹುದು ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಮತ್ತೆ ಈಗಾಗಲೇ ಹೇಳದಂತೆ ಶ್ರೀಮಂತ ಸಭೆಯ ಅಂಗೀಕಾರ ಅಥವಾ ಶ್ರೀಮಂತ ಸಭೆಯೇ ಅಂಗೀಕರಿಸಬೇಕಾಗಿಲ್ಲ ಯಾವುದೇ ಶಾಸನಗಳನ್ನ. ಶ್ರೀಮಂತ ಸಭೆಯ ಅಂಗೀಕೃತವಿಲ್ಲದಿದ್ರು ಕೂಡ ಶ್ರೀಮಂತ ಸಭೆ ತಿರಸ್ಕರಿಸಿದ್ರು ಕೂಡ ಆ ರಾಜನ ಸಹಿ ಹಾಕಿದ್ರೆ ಆ ಶಾಸನ ಇದೆ ಅದು ಅಂಗೀಕಾರವಾಗುತ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡ್ಕೊಳ್ಬಹುದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಶಾಸನೀಯವಾಗಿ ಹಣಕಾಸಿನ ಮಸೂದೆ ಅಥವಾ ಮಂಡನೆ ಅಥವಾ ಹಣಕಾಸಿನ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ನಿಯಂತ್ರಣವನ್ನ ಶ್ರೀಮಂತ ಸಭೆ ಹೊಂದಿರುವುದಿಲ್ಲ. ಮತ್ತೆ ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿ ಶ್ರೀಮಂತ ಸಭೆ ಕಾರ್ಯವಹಿಸುವುದಿಲ್ಲ. ಇದಿಷ್ಟು ಶಾಸನೀಯ ಅಧಿಕಾರಗಳಲ್ಲಿ ಬರ್ತದೆ. ಇನ್ನು ಕಾರ್ಯಾಂಗೀಯ ಅಧಿಕಾರಗಳು ಹೇಗಿದೆ ಶ್ರೀಮಂತ ಸಭೆಯನ್ನ ನೋಡುದಾದ್ರೆ ಶ್ರೀಮಂತ ಸಭೆಯು ಪ್ರತ್ಯಕ್ಷವಾಗಿ ಕಾರ್ಯಾಂಗದ ಮೇಲೆ ನಿಯಂತ್ರಣವನ್ನ ಹೊಂದಿರದಿದ್ದರೂ ಸರ್ಕಾರದ ನೀತಿಯ ಬಗ್ಗೆ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನಿಸುವ ಮತ್ತು ಚರ್ಚಿಸುವ ಅಧಿಕಾರವನ್ನ ಹೊಂದಿದೆ. ಅಂದ್ರೆ ಕಾರ್ಯಾಂಗದ ಮೇಲೆ ಡೈರೆಕ್ಟ್ ಆಗಿ ಯಾವುದೇ ನಿಯಂತ್ರಣ ಇಲ್ಲದೆ ಇದ್ರೂ ಕೂಡ ಸರ್ಕಾರದ ನೀತಿಯ ಬಗ್ಗೆ ಅಥವಾ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತ ಅಥವಾ ಚರ್ಚಿಸುವಂತ ಅಧಿಕಾರವನ್ನ ಶ್ರೀಮಂತ ಸಭೆ ಹೊಂದಿರುತ್ತೆ. ಶ್ರೀಮಂತ ಸಭೆಯ ಕೆಲವು ಸದಸ್ಯರು ಕ್ಯಾಬಿನೆಟ್ ಸದಸ್ಯವನ್ನು ಹೊಂದಿದ್ರೂ ಸಹ ಕ್ಯಾಬಿನೆಟ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವ ಅಧಿಕಾರ ಈ ಸದನಕ್ಕೆ ಇಲ್ಲ. ಯಾವುದೇ ಅವಿಶ್ವಾಸವನ್ನ ಮಂಡಿಸುವ ಅಥವಾ ಹೇಳುವಂತಹ ಅಧಿಕಾರ ಕೂಡ ಶ್ರೀಮಂತ ಸಭೆಗೆ ಇರುವುದಿಲ್ಲ. ಕ್ಯಾಬಿನೆಟ್ ಸಂಪೂರ್ಣವಾಗಿ ಶ್ರೀಮಂತ ಸಭೆಗೆ ಜವಾಬ್ದಾರಿಯ ಕಾರ್ಯವನ್ನ ನಿರ್ವಹಿಸುತ್ತದೆ. ಮತ್ತೆ ಕ್ಯಾಬಿನೆಟ್ನ ಏನೇ ಕೆಲಸಗಳಿದ್ರು ಕೂಡ ಶ್ರೀಮಂತ ಸಭೆಗೆ ಅದರ ಜವಾಬ್ದಾರಿಯನ್ನ ಕ್ಯಾಬಿನೆಟ್ ನೀಡುತ್ತದೆ. ಆದ್ದರಿಂದ ಶ್ರೀಮಂತ ಸಭೆಯು ಕಾರ್ಯಾಂಗದ ಮೇಲೆ ಯಾವುದೇ ರೀತಿಯಾದ ನಿಯಂತ್ರಣಾಧಿಕಾರವನ್ನು ಹೊಂದಿಲ್ಲ ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಇದಿಷ್ಟು ಕೂಡ ಕಾರ್ಯಾಂಗದ ಅಧಿಕಾರವಾಗಿರ್ತದೆ. ಇಂದು ನ್ಯಾಯಾಂಗೀಯ ಅಧಿಕಾರವನ್ನು ನೋಡುವುದಾದ್ರೆ ಶ್ರೀಮಂತ ಸಭೆಯು ಬ್ರಿಟನ್ನಿನ ಅತ್ಯುನ್ನತ ನ್ಯಾಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ನ್ಯಾಯಾಂಗ ವಿಷಯದಲ್ಲಿ ಶ್ರೀಮಂತ ಸಭೆಗೆ ಅಧಿಕಾರ ಜಾಸ್ತಿ ಇರ್ತದೆ, ಹೊರತಾಗಿ ಕಾರ್ಯಾಂಗ ಮತ್ತೆ ಶಾಸನೀಯವಾಗಿ ಯಾವುದೇ ಅಧಿಕಾರವೂ ಅಷ್ಟಾಗಿ ಇರುವುದಿಲ್ಲ. ಶ್ರೀಮಂತ ಸಭೆ ಬ್ರಿಟನ್ನಿನ ಅತ್ಯುನ್ನತ ನ್ಯಾಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಸೈದ್ಧಾಂತಿಕವಾಗಿ ಮಾತ್ರ. ವಾಸ್ತವವಾಗಿ 21 ಲಾ ಲಾರ್ಡ್ಸ್ಗಳು
ಲಾರ್ಡ್ ಚಾನ್ಸಲರ್ಗಳ ಅಧ್ಯಕ್ಷತೆಯಲ್ಲಿ ಅತ್ಯುನ್ನತ ನ್ಯಾಯವಾಗಿ ಕಾರ್ಯನಿರ್ವಹಿಸ್ತದೆ. ಈಗಾಗಲೇ ನೋಡಿದಂತೆ ಲಾರ್ಡ್ಸ್ಗಳೇನಿದ್ದಾರೆ ಅಥವಾ ಲಾರ್ಡ್ ಚಾನ್ಸಲರ್ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನ್ಯಾಯಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕ್ರಿಮಿನಲ್ ಹಾಗೂ ಸಿವಿಲ್ ಮೊಕದ್ದಮೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಸಭೆಯಲ್ಲಿ ಬರುವ ದೋಷಾರೋಪಣೆಯ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸ್ತದೆ. ಅಂದ್ರೆ ಸಾಮಾನ್ಯ ಸಭೆಯಿಂದ ಬರುವಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಶ್ರೀಮಂತ ಸಭೆಯ ಅವರಿಗೆ ನ್ಯಾಯಾಂಗವಾಗಿ ಅಂತಹ ಅಧಿಕಾರವಿರ್ತದೆ. ಆದರೆ ನ್ಯಾಯಾಂಗಕ್ಕೆ ಸಂಬಂಧಿಸಿದ ಸಂಪೂರ್ಣ ಅಧಿಕಾರವನ್ನ ಲಾಲಾರ್ಡ್ಸ್ ಗಳಿಂದ ಹೊಸದಾಗಿ ರಚಿಸಲ್ಪಟ್ಟಿರುವ ಇಂಗ್ಲೆಂಡ್ನ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಲಾಗ್ತದೆ. ಅಂದ್ರೆ ನ್ಯಾಯಾಂಗವಾಗಿ ಇರುವಂತಹ ಸಂಪೂರ್ಣ ಅಧಿಕಾರ ಏನಿದೆ ಲಾಲಾರ್ಡ್ಸ್ ಗಳು ನಿರ್ಮಿಸ್ತಾರೆ, ಒಂದು ಇಂಗ್ಲೆಂಡಿನ ಸುಪ್ರೀಂ ಕೋರ್ಟ್ ಅನ್ನ ನಿರ್ಮಿಸ್ತಾರೆ ಅಂತ ಅಲ್ಲಿಗೆ ಏನಾದ್ರೂ ಸಮಸ್ಯೆಗಳಿದ್ದಲ್ಲಿ ವರ್ಗಾವಣೆ ಕೂಡ ಮಾಡಲಾಗ್ತದೆ ಎನ್ನುವುದನ್ನ ನೋಡ್ಬೋದು. ಇನ್ನು ಶ್ರೀಮಂತ ಸಭೆಯು ಸಾಮಾನ್ಯ ಸಭೆಗಿಂತ ಹೆಚ್ಚಿನ ಗೌರವಕ್ಕೆ ಪಾತ್ರವಾಗಿದೆ. ಈ ಸದನದ ಸದಸ್ಯರು ಸಾಮಾನ್ಯ ಸಭೆಯ ಸದಸ್ಯರಿಗಿಂತ ಹೆಚ್ಚಿನ ಸ್ವಾತಂತ್ರ್ಯವನ್ನು ಹೊಂದಿದ್ದು ಸರ್ಕಾರದ ನೀತಿ ಕಾರ್ಯಕ್ರಮಗಳನ್ನ ಚರ್ಚಿಸುವ ಮೂಲಕ ತನ್ನದೇ ಪ್ರಭಾವವನ್ನ ಸರ್ಕಾರದ ಮೇಲೆ ಬೀರ್ತದೆ. ಆದರೆ ಇಷ್ಟೆಲ್ಲ ಆಗಿದ್ರು ಕೂಡ ಶ್ರೀಮಂತ ಸಭೆಯ ಸಾಮಾನ್ಯ ಸಭೆಗಿಂತ ಹೆಚ್ಚಿನ ಗೌರವಕ್ಕೆ ಪಾತ್ರರಾಗಿದೆ. ಶ್ರೀಮಂತ ಸಭೆಯಲ್ಲಿರುವಂತಹ ಸದಸ್ಯರಿಗೆ ಕೂಡ ಜಾಸ್ತಿ ಗೌರವ ಮತ್ತೆ ಹೆಚ್ಚಿನ ಸ್ವಾತಂತ್ರ್ಯ ಕೂಡ ಇದೆ. ಸರ್ಕಾರದ ನೀತಿ ಕಾರ್ಯಕ್ರಮಗಳನ್ನು ಚರ್ಚಿಸುವ ಮೂಲಕ ತನ್ನದೇ ಆದ ಪ್ರಭಾವವನ್ನ ಸರ್ಕಾರದ ಮೇಲೆ ಶ್ರೀಮಂತ ಸಭೆ ಬೀರ್ತದೆ. ಕಾರಣ ಏನೆಂದರೆ ಇವರು ಚುನಾವಣೆ ಎದುರಿಸುವ ಅಗತ್ಯವಿರುವುದಿಲ್ಲ ಹಾಗೂ ಪಕ್ಷದ ಶಿಸ್ತಿನ ವ್ಯಾಪ್ತಿಗೂ ಒಳಪಡುವುದಿಲ್ಲ. ಇವರಿಗೆಲ್ಲ ಯಾವುದೇ ಕಾರಣ ಚುನಾವಣೆ ಅಥವಾ ಎಲೆಕ್ಷನ್ ಅನ್ನುವುದು ನಡೆಯುವುದಿಲ್ಲ ಹಾಗೂ ಅದನ್ನ ಎದುರಿಸುವಂತ ಅವಶ್ಯಕತೆನೂ ಇರುವುದಿಲ್ಲ. ಹಾಗೆ ಪಕ್ಷದ ರೂಲ್ಸ್ ರೆಗ್ಯುಲೇಷನ್ಗೆ ಪರವಾಗಿಯೇ ಇರ್ಬೇಕನ್ನುವಂತ ಯಾವುದೇ ವ್ಯಾಪ್ತಿಗೆ ಕೂಡ ಇವರು ಒಳಪಡುವುದಿಲ್ಲ ಎಂಬುದನ್ನ ನಾವು ನೋಡಬಹುದಾಗಿದೆ. ಸೊ ಶ್ರೀಮಂತ ಸಭೆಯ ರಚನೆಯಲ್ಲಿ ಬರುವಂತಹ 7 ವರ್ಗಗಳು, ಹಾಗೇನೆ ಶ್ರೀಮಂತ ಸಭೆಯನ್ನ ಅಧ್ಯಕ್ಷತೆಯನ್ನ ವಹಿಸುವಂತ ಲಾರ್ಡ್ ಚಾನ್ಸಲರ್ ಏನಿದ್ದಾರೆ ಅವರು, ಮತ್ತೆ ಶ್ರೀಮಂತ ಸಭೆಯ ಅಧಿಕಾರ ಕಾರ್ಯಗಳು, ಇದಿಷ್ಟನ್ನು ಕೂಡ ನೀವು ಶ್ರೀಮಂತ ಸಭೆಯ ರಚನೆ ಕಾರ್ಯಕಲಾಪಗಳನ್ನ ವಿವರಿಸಿ ಅಂತ ಕ್ವಶನ್ ಬಂದಾಗ ಬರಿಬೇಕಾಗ್ತದೆ. ಸೊ ಫಸ್ಟ್ ಗೆ ನೀವು ಶ್ರೀಮಂತ ಸಭೆಯ ರಚನೆಯನ್ನ ಬರೀರಿ, ಆಮೇಲೆ ಎಷ್ಟು ಸದಸ್ಯರಿದ್ದಾರೆ ಅನ್ನೋದನ್ನ ಬರೀರಿ, ಅಲ್ಲಿಂದ ಸದಸ್ಯರನ್ನು ತಗೊಳ್ತಾರೆ ಅಂದ್ರೆ 7 ವರ್ಗಗಳಿಂದ ಆ 7 ವರ್ಗಗಳನ್ನ ಫಸ್ಟ್ ಬರೀರಿ. ಆಮೇಲೆ 7 ವರ್ಗಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಏನು ಅನುವಂಶೀಯ ಪೀರರು, ಅರಸು ಮನೆತನದ ರಾಜರುಗಳು, ಸ್ಕಾಟ್ಲೆಂಡಿನ ಪ್ರಾತಿನಿಧಿಕ ಪೀರರು, ಐರ್ಲೆಂಡಿನ ಪೀರರು, ಲಾಲಾರ್ಡ್ಸ್ಗಳು, ಧಾರ್ಮಿಕ ಲಾರ್ಡ್ಸ್ಗಳು, ಅಜೀವ ಪೀರರು, ಮತ್ತೆ ಇಷ್ಟು ಜನರನ್ನ ನೀವು 7 ವರ್ಗಗಳನ್ನ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಈಗಾಗಲೇ ಹೇಳಿದಂತೆ. ಇನ್ನು ಕೊನೆಗೆ ಲಾರ್ಡ್ ಚಾನ್ಸಲರ್ ಅನ್ನುವಂಥವ್ರು ಶ್ರೀಮಂತ ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ತಾರೆ, ಅವರ ಬಗ್ಗೆ ಕೂಡ ಬರೀಬೇಕಾಗ್ತದೆ. ಮತ್ತೆ ಅವರ 5 ಅಧಿಕಾರಗಳೇನಿರ್ತಾರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ನಂತರ ಶ್ರೀಮಂತ ಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಅಂತ ಬರೆದು ಅವರದ್ದು ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ ಮತ್ತೆ ನ್ಯಾಯಾಂಗೀಯ ಅಧಿಕಾರಗಳನ್ನ ಬರಿಬೇಕಾಗ್ತದೆ. ಶಾಸನೀಯವಾಗಿ ಅವರಿಗೆ ಹಣಕಾಸಿನ ವಿಷಯದಲ್ಲಿ ಅಷ್ಟಾಗಿ ಅವರಿಗೆ ಮನ್ನಣೆ ಇರುವುದಿಲ್ಲ, ಹಾಗೆ ಕಾರ್ಯಾಂಗದಲ್ಲೂ ಕೂಡ ಅವರಿಗೆ ಅತಿಯಾಗಿ ಮನ್ನಣೆ ಇರುವುದಿಲ್ಲ, ಇದನ್ನೆಲ್ಲ ಬರಿಬೇಕು. ಹಾಗೆ ನ್ಯಾಯಾಂಗದಲ್ಲಿ ಮಾತ್ರ ಅತ್ಯುನ್ನತ ಕಾರ್ಯವನ್ನ ವಹಿಸ್ತಾರೆ. ಹಾಗಾಗಿ ಅವರಿಗೆ ಶಾಸನೀಯ ಕಾರ್ಯಾಂಗೀಯವಾಗಿ ಅವರಿಗೆ ಅತ್ಯಂತ ಮನ್ನಣೆ ಇಲ್ಲದಿದ್ರೂ ಕೂಡ ಸಾಮಾನ್ಯ ಸಭೆಗಿಂತ ಶ್ರೀಮಂತ ಸಭೆಯ ಸದಸ್ಯರುಗಳಿಗೆ ಮಹತ್ವವಾದ ಗೌರವ ಇರುತ್ತದೆ. ಮತ್ತೆ ಅವರು ತಮ್ಮ ಸರ್ಕಾರದ ಕಾರ್ಯಕಲಾಪ ವೈಖರಿಗಳನ್ನೆಲ್ಲ ಚರ್ಚಿಸುವ ಅಧಿಕಾರವನ್ನ ಹೊಂದಿರ್ತಾರೆ. ಮತ್ತೆ ಅವರಿಗೆ ಚುನಾವಣೆಯ ಮೂಲಕ ಅವರು ಆಯ್ಕೆಯಾಗದೇ ಇರುವುದರಿಂದ ಅವರಿಗೆ ಯಾರ ವ್ಯಾಪ್ತಿಗೆ ಕೂಡ ಅವರು ಒಳಪಟ್ಟಿರುವುದಿಲ್ಲ ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇದಿಷ್ಟು ಕೂಡ ಶ್ರೀಮಂತ ಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳಿಗೆ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ತಮ್ಮ ಅಭಿಪ್ರಾಯ ಏನೇ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.